ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸರಳ ಪ್ರಾಯೋಗಿಕ ಚಟುವಟಿಕೆಯನ್ನ ನಾವು ನೋಡಾಕತ್ತೇವೆ. ಈ ಒಂದು ಚಟುವಟಿಕೆಯಲ್ಲಿ ನಾವು ಶರ್ಟ್ ನ ಹ್ಯಾಂಗರ್ ಅನ್ನ ತಗೊಂಡಿದ್ದೇವೆ. ಲೋಹದಿಂದ ಮಾಡಲ್ಪಟ್ಟಂತ ಒಂದು ಶರ್ಟ್ ಹ್ಯಾಂಗರ್ ಅನ್ನ ತಗೊಂಡಿವಿ. ಆ ಶರ್ಟ್ ಹ್ಯಾಂಗರ್ಗೆ ಒಂದು ಬದಿಗೆ ಏನು ದಾರವನ್ನು ಕಟ್ಟಿದ್ದೇವೆ, ಅದೇ ರೀತಿ ಅದರ ಇನ್ನೊಂದು ಬದಿಗೂ ಸಹಿತ ದಾರವನ್ನು ಕಟ್ಟಿದ್ದೇವೆ. ಈಗ ಈ ರೀತಿ ರೆಡಿ ಆದ ನಂತರ ಅದನ್ನ ಯಾವ ರೀತಿ ಬಳಸಬೇಕನ್ನುವಂಥದ್ದನ್ನ ನಮ್ಮ ವಿದ್ಯಾರ್ಥಿಯಲ್ಲಿ ತೋರಿಸ್ಕೊಡತಾನ. ಓಕೆ, ಆತ ಏನ್ ಮಾಡ್ಯಾನ ಅಂದ್ರೆ ಆ ಎರಡೂ ದಾರಗಳನ್ನ ತನ್ನ ಬೆರಳಿಗೆ ಸುತ್ತಕೊಂಡು ನಂತರ ಏನ್ ಮಾಡ್ತಾನೋ ಅವುಗಳನ್ನ ತನ್ನ ಕಿವಿಯಲ್ಲಿ ಇಟ್ಕೊಂಡು ಆ ಶರ್ಟ್ ನ ಹ್ಯಾಂಗರ್ ಅನ್ನ ನೆಲಕ್ಕೆ ಬಡಿಸ್ತಾನೆ. ಓಕೆ, ಬಡಿಸ್ ಓಕೆ, ಈ ರೀತಿ ನೆಲೆ ಬಡಿಸೋದನ್ನ ಏನ್ ಅನುಭವ ಬಂದಿದೆ? ಓಕೆ, ಅಂದ್ರೆ ಏನ್ ಶಬ್ದ ಕೇಳಿ ಏನಾಗ್ತದೆ? ಈ ಅಂತ ಒಂದು ಶಬ್ದ ಕೇಳಿಸ್ತದೆ. ಹೌದು, ಅಂದ್ರೆ ಇದು ಏನು ನೆಲಕ್ಕೆ ಟಚ್ ಆಕತ್ತಲ್ಲ, ಈ ರಿಂಗು, ಲೋಹದ ರಿಂಗು ನೆಲಕ್ಕೆ ಟಚ್ ಆಕತ್ತಲ್ಲ, ಟಚ್ ಆದ್ಮೇಲೆ ಅಲ್ಲಿ ಶಬ್ದದ ಕಂಪನದಿಂದ ಶಬ್ದ ಉತ್ಪತ್ತಿ ಆಗ ಸ್ಟಾರ್ಟ್ ಆಗುತ್ತೆ. ಹಾಗೆ ಉತ್ಪತ್ತಿ ಆದಂತ ಶಬ್ದ ಈ ದಾರಗಳ ಮೂಲಕ ಬಂದು ನಮ್ಮ ಕಿವಿಯನ್ನ ತಲುಪ್ತತಿ. ನಾವು ಈ ಒಂದು ಚಟುವಟಿಕೆಯಿಂದ ಏನು ನಿರೂಪಿಸಬಹುದಪ್ಪ ಅಂತಂದ್ರೆ, ಘನ ಮಾಧ್ಯಮದಲ್ಲಿಯೂ ಸಹಿತ ಶಬ್ದ ಪ್ರಸಾರವಾಗುತ್ತದೆ ಅನ್ನುವಂಥದ್ದನ್ನ ನಾವು ಈ ಒಂದು ಚಟುವಟಿಕೆಯ ಮೂಲಕ ನಿರೂಪಿಸಬಹುದು. ಅರ್ಥ ಆಗುತ್ತೆ? ಎಸ್, ಥ್ಯಾಂಕ್ ಯು.